ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈಗ ನಿರ್ಮಾಪಕರಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಹೀರೋ ಇದ್ದಾರೆ, ಕ್ಯಾಮ್ರಾಮನ್ ಇದ್ದಾರೆ, ಹಿರಿಯ ಕಲಾವಿದರ ಶ್ರೀನಿವಾಸ ಮೂರ್ತಿಗಳು ಜಾಯ್ನ್ ಆಗ್ತಿದ್ದಾರೆ, ರವೀಂದ್ರ ಅವರು ಬಂದರು. ಇಡೀ ಸಿನಿಮಾದ ಬಗ್ಗೆ ಮಾಸ್ಟ್ರೆ ನಿಮ್ಮಿಂದ ಶುರು ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಫ್ಯಾನ್ಸ್ ಕ್ಲಬ್ನವ್ರಿಗೂ ಮತ್ತು ನನ್ನ ಜೊತೆ ಇರೋ ಗಣೇಶ್ ಸರ್ಗೂ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ ವಿಶ್ವ ಸರ್ ಅವರ ತಂಗಿಯಾದ ವಿಜಯ ಮೇಡಮ್ಗೂ, ಆಮೇಲೆ ಹೊನ್ನವಳ್ಳಿ ಸರ್ಗೂ, ಕರಂಚಾಲ ಕ್ಯಾಮ್ರಾಮನ್ ಸರ್ಗೂ ಮತ್ತು ರವೀಂದ್ರನಾಥ್ ಅವರು ಮತ್ತು ಈಗ ಶ್ರೀನಿವಾಸ ಮೂರ್ತಿ ಸರ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಒಂದು ಅದ್ಭುತವಾದ ಸೆಟ್ನ ಹಾಕಿ ಶೂಟಿಂಗ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದಾಗ ಅದು ಇಮಿಡಿಯೇಟ್ ಸೆಕೆಂಡ್ ಶೆಡ್ಯೂಲೇ ಮಾಡಬೇಕು ಅಂತ ಪ್ಲಾನ್ ಮಾಡಿ, ಅದರಲ್ಲಿ ತುಂಬ CG ವರ್ಕ್ ಇರೋದ್ರಿಂದ ಇವಾಗಲೇ ಶೂಟ್ ಮಾಡಿ ಅದನ್ನು CG ಕಳಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಪ್ಲಾನ್ ಮಾಡಿ ಇದು ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಹಿರಿಯರ ಒಂದು ಅವರು ಏನೇನು ಸಜೆಷನ್ ಕೊಟ್ಟರು ಅದೇ ಥರ ಒಂದ್ಸತಿ ನಿಮ್ಮನ್ನೆಲ್ಲ ಕರೆಸಿ ಸೆಟ್ನ ನೋಡಿದ್ರೆ ನಿಮಗೂ ಒಂದ್ಸತಿ ಗೊತ್ತಾಗುತ್ತೆ ಇದು ಯಾವ ಥರ ಸಿನಿಮಾ, ಯಾವ ಥರ ಬೇರೆ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇವತ್ತು ಕರೆಸಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಎಸ್ಪೆಷಲಿ ಫೈಟ್ ಮಾಡಿ ಈ ಥರ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಗಣೇಶ್ ಸರ್ ತುಂಬ ಒಳ್ಳೇದು, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋಣ. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ನಮ್ಮದು ಏನಿರುತ್ತೆ ಅಟ್ಮಾಸ್ಫಿಯರ್ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳಿದ್ರು. ಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರು, ನೀವು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ, ನನಗೆ ತುಂಬ ಜನ ಜರ್ನಲಿಸ್ಟು ಫೋನ್ ಮಾಡ್ತಾ ಇದ್ದಾರೆ, ಹೆಂಗೆ ಬರ್ತಾ ಇದೆ ಏನು ಅಂತ, ನೀವು ಕರೆಸಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮನ್ನ ಇವತ್ತು ಕರೆಸಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಸೆಟ್ಟನ್ನೆಲ್ಲ ನೋಡಿದ್ರಿ, ಖುಷಿ ಪಟ್ರಿ. ಇನ್ನೇನಾದರೂ ಮುಂದೆ ಏನಾದರೂ ಕ್ವಶನ್ ಇದೆ ದಯವಿಟ್ಟು ಕೇಳಿ. ಎಸ್ಪೆಷಲಿ ಗಣೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಏನಾದರೂ ಬೇರೆ ಪ್ರಯತ್ನ ಮಾಡಬೇಕಂದ್ರೆ ಗಣೇಶ್ ಸರ್ ಅವ್ರ ಸಪೋರ್ಟ್ ಇದ್ರೇ ಆಗೋದು. ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅವ್ರ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದೆ. ಇವತ್ತು ನಾವು 30ನೇ ದಿವಸ ಈ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇರೋದು. 32 ಡೇಸ್ ಆಯಿತು. ಈ ಸೆಟ್ಟಲ್ಲಿ ತುಂಬ ಬಿಸಿಲಿತ್ತು, ಮಳೆ ಬಂತು, ಗಾಳಿ ಬಂತು. ಆಮೇಲೆ ಒಂದು 2-3 ದಿವಸ ತುಂಬ ಜೋರು ಮಳೆ ಬಂದು ಗಾಳಿ ಬಂದು ಒಂದು 2-3 ದಿವಸ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಂತ ಮೇಲೆ ಶೂಟಿಂಗ್ ಮಾಡೋಣ ಅಂತ. ಅಷ್ಟೆಲ್ಲ ಆದರೂ ನನಗೆಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಒಂದೊಂದು ಶಾಟ್ ತುಂಬ ಚೆನ್ನಾಗಿ ಬರೋದಕ್ಕೆ ನನಗೆ ಗಣೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್, ವಿಜಯ ಮೇಡಮ್ಮು ಪ್ರೊಡ್ಯೂಸರ್ ಕಡೆಯಿಂದ ನಿಂತ್ಕೊಂಡು ಏನೇನು ನನಗೆ ಒದಗಿಸ್ಬೇಕು, ನಮ್ಮ ಶೂಟಿಂಗ್ ಏನೇನು ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಪ್ರೊಡ್ಯೂಸರ್ ಥರ ಮನೆಯಲ್ಲೇ ಕೂತ್ಕೊಳ್ದಿರೆ ಬೆಳಿಗ್ಗೆಯಿಂದ ನಮ್ಮ ಜೊತೆಗಿದ್ದು ಸಾಯಂಕಾಲವರೆಗೂ ಶೂಟಿಂಗ್ ಮುಗಿಸ್ಕೊಂಡು, ಶೂಟಿಂಗ್ ಮುಗ್ದಾದ್ಮೇಲೆ ಏನೇನು ನಾಳೆಗೆ ಏನೇನು ಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಈಗ ಶ್ರೀನಿವಾಸ ಮೂರ್ತಿ ಸರ್ ಇಂದನೇ ಬರಲಿ, ಯಾಕಂದರೆ ನಮಗೆಲ್ಲ ಹಿರಿಯರವರು. ಈ ಸೆಟ್ ಇವಾಗ ಹಾಕಿರೋದು ಒಂದು 500 years ಬ್ಯಾಕ್, 500 ವರ್ಷಗಳ ಹಿಂದೆ ಏನು ನಾವು ಒಂದು ದೇವಗಿರಿ ಅಂತ ಒಂದು ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯದ ಬಗ್ಗೆ ನಾವು ಒಂದು ಈ ಥರ ಒಂದು ಸೆಟ್ ಹಾಕಿದ್ದೀವಿ. ಇದೇನಂದ್ರೆ ನಮ್ಮ ಇಮ್ಯಾಜಿನೇಷನು ಈ ಥರ ಒಂದು ಇರುತ್ತೆ, ಹೀರೋ ಈ ಥರ ಇರ್ತಾರೆ, ಅವರು ಒಂದು ರಾಜನಾಗಿ ಯಾವ ಥರ ಇರ್ತಾರೆ ಅಂತೆಲ್ಲ ಪ್ಲಾನ್ ಮಾಡಿರೋಂಥ ಇದೊಂದು ಸೆಟ್ ಇದು. ಯುದ್ಧ ನಡೆದ್ಮೇಲೆ ಏನಿರುತ್ತೆ ಅಂತ ಒಂದು ಸೀನ್ ಮಾಡ್ತಾ ಇದ್ದೀವಿ. ಇವತ್ತು ನೀವು ಬಂದಾಗ ಯುದ್ಧದ ಸೀನ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಂದ್ರೆ ವೇರಿಯೇಷನ್ ಬೇರೆ ತರ ಇರ್ತಾ ಇತ್ತು. ನಾವು ಫಸ್ಟ್ ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡಿದಾಗ ಒಂದು 100 ಜನ ಡ್ಯಾನ್ಸರ್ಸು, ಮತ್ತೆ ಜೂನಿಯರ್ಸು, ಬೇರೆ ಬೇರೆ ಅಂತ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾರಂತ ಕಲಾವಿದರು ಎಲ್ಲ ಸೇರಿ ಒಂದು 800 ಜನ 900 ಜನ ಇರ್ತಾ ಇದ್ವಿ ಪ್ರತಿದಿನ. ಹಾಗೆ ಅದಾದ್ಮೇಲೆ ಸೀನ್ ಬಂದಾಗ ಕಲಾವಿದರು ಬೇರೆ, ಸಹ ಕಲಾವಿದರೆಲ್ಲ ತುಂಬಾ ಆ್ಯಡ್ ಆಗೋರು. ಮತ್ತೆ ಈಗ ಫೈಟ್ ಬಂದಾಗೆಲ್ಲ ಫೈಟರ್ಸ್ ಆ್ಯಡ್ ಆಗ್ತಾ ಇದ್ರು. ಆ ಥರ ಪ್ರತಿದಿನ ಒಂದು 800-900 ಜನ ಇರೋರು ಶೂಟಿಂಗ್ ಸ್ಪಾಟಲ್ಲಿ.
ಟೆಕ್ನಿಷಿಯನ್ಸ್ನು ಎಲ್ಲ ಸೇರಿಸಿದ್ರೆ 1,000 ಜನ ಇರ್ತಾ ಇದ್ವಿ ನಾವು. ಸೆಟ್ಟು ನಮ್ಮ ಸಂತೋಷ್ ಪಂಚಲ್ ಅಂತ ಆರ್ಟ್ ಡೈರೆಕ್ಟ್ರು, ಅವ್ರು ಇವತ್ತು ಆ್ಯಕ್ಚುಲಿ ಇನ್ನೊಂದು ಇದು ಸೆಟ್ಗೆ ಇನ್ನೊಂದಷ್ಟು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಬೇಕಾಗಿತ್ತು, ಅಲ್ಲಿ ಹೋಗಿದ್ದೀವಿ, ಬೇಗ ಬರಬೇಕಾಯ್ತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಅವ್ರಿಗೆ. ಈ ಸೆಟ್ ಒಂದು 4 ತಿಂಗಳಿಂದ ಪ್ಲಾನ್ ಮಾಡಿ ಹಾಕ್ತಾ ಇದ್ದೀವಿ. ಅದಕ್ಕೆ ಪ್ರಿಪ್ರೇಷನ್ ಮಾಡೋದಕ್ಕೆ ಟೂ ಮಂತ್ಸು ಇಲ್ಲಿ ಈ ಜಾಗನ ತಗೊಂಡು ಇದನ್ನ ಸಮ ಮಾಡೋದಕ್ಕೆ ಇದು ತುಂಬಾ ಹೈಟ್ ವೇರಿಯೇಷನ್ ಇತ್ತು. ಇದನ್ನ ಸಮ ಮಾಡಿ ಒಂದು ಲೆವೆಲ್ಗೆ ತಗೊಳಕ್ಕೆ ನಮ್ಗೆ 2 ತಿಂಗಳಾಯ್ತು. ಅದೇ ತುಂಬಾ ಟೈಮ್ ತಗೊಂಡಿದ್ದು. ಯಾಕಂದ್ರೆ ಒಂದು ಫೋಟೋಗ್ರಾಫಿಗೆ ಯಾವ್ಯಾವ ತರ ಬರಬೇಕು, ಡ್ರೋನ್ ಎಲ್ಲ ತರಿಸಿ ಇದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಇದನ್ನ ಜಾಗ ಸಮ ಮಾಡಿರುವಂತ ಜಾಗ ಇದು. ಇದು CG ವರ್ಕು ನಮ್ದು ಹೈದರಾಬಾದಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಇದಿದೆ, ಇನ್-ಹೌಸ್ CG ಟೀಮ್ ಇದೆ. ಆ CG ವರ್ಕ್ ಎಲ್ಲ ಅಲ್ಲೇ ಮಾಡ್ತಾ ಇದೀವಿ. ಮೇನ್ ಏನಂದ್ರೆ ಇದು 1.5 year ಇಂದ ಪ್ಲಾನ್ ಮಾಡ್ತಾ ಇದ್ವಿ. ಈ ಸೆಟ್ಗೆ ಏನೇನು ಬರಬೇಕು, ಯಾವ್ದಾವ್ದು ಬರ್ಬೇಕು, ಕಲರ್ ಯಾವ ತರ ಇರಬೇಕು, ಸ್ಟ್ರಕ್ಚರ್ ಯಾವ ತರ ಇರಬೇಕು ಅಂತೆಲ್ಲ 1.5 year ಇಂದ ಪ್ಲಾನ್ ಮಾಡ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಇನ್ನು ಇದ್ರದ್ದು ವರ್ಕ್ ನಡೀತಾ ಇದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಶಾರ್ಟ್ ತೆಗಿತಾ ಇದ್ದಂಗೆ ಅಲ್ಲಿ ಹೈದರಾಬಾದ್ಗೆ ರಶಸ್ ಎಲ್ಲ ಹೋಗ್ತಾ ಇದೆ, ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಷನ್ ವರ್ಕ್ ಎಲ್ಲ ಇದೆ. ಹೌದು, ಅಂದ್ರೆ ಪಿನಾಕ ಒಂದು ಮಹಾರಾಜ, ದಿ ಗಾರ್ಡಿಯನ್ಸ್ ಲೆಗಸಿ ಅಂದ್ರೆ ಅವರು ಒಂದು ರಕ್ಷಕರಾಗಿ ಇರ್ತಾರೆ. ಅವರು ಒಂದು ಆ ಲೆಗಸಿ ಫುಲ್ ಒಂದು ರಕ್ಷಕರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಡೀಟೇಲ್ ಬಿಟ್ಕೊಡ್ತೀನಿ. ಅದು ಆ ಟೈಟ್ಲಿಗೆ ಏನಿದೆ ಅಷ್ಟು ಸಾಕು ಅನ್ಸುತ್ತೆ. ಎಲ್ಲಿ ಕಥೆ ಹೇಳ್ಬೋದು ಇಲ್ಲ, ಟೈಟ್ಲ್ ಅಷ್ಟಿದೆ, ಅಷ್ಟೇ ಹೇಳಿದೆ. ಸ್ವಲ್ಪ ಹಾಗೆ ಇರುತ್ತೆ ಆ ಟೈಟ್ಲಲ್ಲೇ. ಅದು ನಾವು ಅದನ್ನೇ ಫಸ್ಟೇ ಹೇಳಿದೀವಿ. ಯಾಕಂದ್ರೆ ನಾವು ಟೈಟ್ಲು ಬೇರೆ ತರ ಇಟ್ಟು ಅದಕ್ಕೆ ಬೇರೆ ತರ ಮೀನಿಂಗ್ ಕೊಟ್ಟ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಟೈಟ್ಲ್ ಕಾರ್ಡ್ ಹಾಕಿದೀವಿ. ಹೀರೋಯಿನ್ನು ನಯನ್ ಸಾರಿಕಾ ಅಂತ ಒಬ್ರಿದ್ದಾರೆ, ಆಮೇಲೆ ಅರ್ಚನಾ ಅಯ್ಯರ್ ಅಂತ ಇದ್ದಾರೆ. ಅವ್ರ ನೆಕ್ಸ್ಟ್ ಅವ್ರನ್ನು ಒಂದೊಂದೇ ಈಗ, ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಇದೀವಿ ನಾವು. ಇದು ಸೆಕೆಂಡ್ ಶೆಡ್ಯೂಲ್. ಈ ಫಸ್ಟ್ ಶೆಡ್ಯೂಲ್ ಒಂದು 15 ದಿವಸ ಶೂಟಿಂಗ್ ಮಾಡಿದೀವಿ. ಸೆಕೆಂಡ್ ಶೆಡ್ಯೂಲ್ 32 days ಶೂಟ್ ಮಾಡಿದೀವಿ. ಇನ್ನು ಒಂದೊಂದೇ ಹೋಗ್ತಾ ಹೋಗ್ತಾ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ನೆಕ್ಸ್ಟ್ ನೀವು ನೋಡ್ಬೇಕು. ನಿಮ್ ಕ್ಯೂರಿಯಾಸಿಟಿಗೆ ಅರ್ಥ ತುಂಬಾ ಇದೆ. ಒಬ್ರೇ ರಾಣಿ. ಶೂಟಿಂಗ್ ಇನ್ನು ಎಷ್ಟು ದಿನ ಇದೆ ಅಂದ್ರೆ ಯಾವಾಗ ಅಂದಾಜು ಯಾವಾಗ ಮುಗಿಬಹುದು? ಈ ವರ್ಷ ಎಂಡ್ ರಿಲೀಸ್ ಆಗುತ್ತೆ ಅಥವಾ ನೆಕ್ಸ್ಟ್ ಇಯರ್ಗೆ ಇದಾಗುತ್ತೆ? ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಯಾಕಂದ್ರೆ ಇದ್ರಲ್ಲಿ CG ವರ್ಕ್ ಜಾಸ್ತಿ ಇದೆ, ಹಾಗಾಗಿ ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಆಮೇಲೆ ಇದು ಯಾವುದೇ ರೀತಿಯಿಂದ ಒತ್ತಡದಲ್ಲಿ ಮಾಡುವಂತ ಕೆಲಸ ಅಲ್ಲ ಇದು. ಯಾಕಂದ್ರೆ ಒಂದೊಂದು ಫ್ರೇಮನ್ನು ನಾವು ನೋಡಿ CGಗೆ ಇದೇ ತರ ಬರಬೇಕು, ಈ ತರ ಬರಬೇಕು ಅಂತ ಮಾಡ್ತಾ ಇರೋದು. ಹಾಗಾಗಿ ಒತ್ತಡದಿಂದ ಇವಾಗಲೇ ರಿಲೀಸ್ ಮಾಡಬೇಕು ಅಂತ ಏನಿಲ್ಲ ಸರ್. ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ ಅಂತ ಇದ್ದೀವಿ. ಅಂದ್ರೆ ನಾನು ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಅವ್ರ ಜೊತೆ ರ್ಯಾಪೋ ಚೆನ್ನಾಗಿದೆ. ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಇದ್ದಾಗಿಂದನು, ಡ್ಯಾನ್ಸರ್ ಇದ್ದಾಗಿಂದನೂ ಸರ್ ಜೊತೆ ತುಂಬಾ ರ್ಯಾಪೋ ಇದೆ. ಸೊ ನನಗೆ ಸರ್ ಜೊತೆ ಮಾಡೋದಕ್ಕೆ ನನ್ಗೆ ತುಂಬಾ ಈಸಿ ಆಗ್ತಾ ಇದೆ. ಬಟ್ ಒಂದ್ ಥಿಂಗ್ ಏನಂದ್ರೆ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಮಾಂಟೇಜ್ ಸಾಂಗು ಅದು ಇದು ಮಾಡಿ ಸ್ವಲ್ಪ ಆ ಒಂದು ಇದು ಬೆಳೆಸ್ಕೊಂಡಿದ್ದೆ. ಆ ಒಂದು ಇತ್ತು ನನಗೆ, ಈ ತರ ಮಾಡಿದ್ರೆ ಹಿಂಗಿರುತ್ತೆ, ಚೆನ್ನಾಗಿರುತ್ತೆ, ಈ ತರ ಮಾಡ್ಬೇಕು, ನಾನು ಮಾಡಿದಾಗ ಈ ತರನೇ ಇರಬೇಕು ಅಂತ ಅನ್ಕೊಂಡಿದ್ದೆ. ಅದು ಈಗ ಕಂಟಿನ್ಯೂ ಆಗ್ತಾ ಇದೆ. ಇದ್ರಲ್ಲೂ ಅಂದ್ರೆ ಇನ್ನೂ ಸಾಂಗ್ ಸ್ಟಾರ್ಟ್ ಆಗಿಲ್ಲ, ಮಾಂಟೇಜ್ ಸಾಂಗ್ ಮಾತ್ರ ಮಾಡಿದೀವಿ. ಇನ್ನು ನೆಕ್ಸ್ಟ್ ಇರುತ್ತೆ ತುಂಬಾ, ಒಂದೊಂದೇ ಹೇಳ್ತೀನಿ. ಅಂದ್ರೆ ಈ ಸಿನಿಮಾದಲ್ಲಿ ಯಾವ್ದನ್ನು ರೆಗ್ಯುಲರ್ ಅಲ್ದೇ ಇರೋ ತರ ಒಂದೊಂದು ಎಪಿಸೋಡು ಬೇರೆ ಬೇರೆ ತರ ಇದೆ. ಅದಕ್ಕೆ ಒಂದೊಂದೇ ನಿಮ್ಗೆ ನಡಿಬೇಕಾದ್ರೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಅವ್ರನ್ನ ಎಲಿವೇಟ್ ಮಾಡಲಿಕ್ಕೆ ಆ ಕ್ಯಾರೆಕ್ಟರೈಸೇಷನ್ ಪರ್ಸನಲ್ ಅಲ್ಲ, ಕ್ಯಾರೆಕ್ಟರೈಸೇಷನ್ ಎಲಿವೇಟ್ ಮಾಡಲಿಕ್ಕೆ ನಿಮ್ಗೆ ಏನು ಸವಾಲು ಅನ್ನಿಸ್ತು ಸ್ಕ್ರೀನ್ ಪ್ರೆಸೆನ್ಸ್? ಅಂದ್ರೆ ಈ ಪ್ರಶ್ನೆನ ಸರ್ ನನಗೆ ಕೇಳ್ತಾ ಇದ್ರು, ನೀನು ಏನಕ್ಕೆ ಆ ಥರ ಮೋಟಿವೇಟ್ ಆಯ್ತು ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ ಸರ್ದು ಪರ್ಫಾರ್ಮೆನ್ಸು.
ಸರ್ ಜೊತೆ ನಾನು ಸಾಂಗ್ ಮಾಡಬೇಕಾದ್ರೆಲ್ಲ ಸಾಂಗಲ್ಲೇ ಆನ್ ಸ್ಕ್ರೀನ್ ಏನು ವರ್ಕ್ ಮಾಡ್ತಾ ಇದ್ರು ಅದು ಬಿಟ್ಟು ಇನ್ನೂ ನಮ್ಮ ಜೊತೆ ತುಂಬ ವಿಷಯನ ಹಂಚ್ಕೊಳ್ಳೋರು. ನಾವು ಅದನ್ನೆಲ್ಲ ತುಂಬ ಸತಿ ಅದನ್ನು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಸರ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ನೋಡ್ತೀರಾ ನೆಕ್ಸ್ಟ್ ಪೋಸ್ಟರ್ಸ್ ಆಗಲಿ ಇದಾಗಲಿ ನೆಕ್ಸ್ಟ್ ನೋಡ್ತೀರಾ, ಆ ಕಾನ್ಫಿಡೆನ್ಸ್ ನನಗೆ ಸಾರೇ ಫುಲ್ಫಿಲ್ ಮಾಡಿದ್ರು. ಅಂದರೆ ನನ್ನ ಕನ್ಸು ಕಾಣೋದು ಬೇರೆ, ನಾನು ಅನ್ಕೊಳ್ಳೋದು ಬೇರೆ, ಬಟ್ ಅದನ್ನು ಫುಲ್ಫಿಲ್ ಮಾಡೋದಿದೆಯಲ್ಲ ಅದು ಸಾರ್ ಅದನ್ನು ಸ್ಕ್ರೀನ್ ಮೇಲೆ ನನಗೆ ತೋರಿಸಿದ್ದಾರೆ. ತುಂಬ ಖುಷಿಯಾಗಿದೆ. ಡೆಫಿನೆಟ್ಲಿ ಇದೇನೆಂದರೆ ಟೀಮ್ ವರ್ಕು. ಯಾಕಂದರೆ ಪ್ರತಿಯೊಂದು ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೂ ಪ್ರೊಡ್ಯೂಸರ್ನ ಒಂದ್ಸತಿ ಕೇಳ್ತಾ ಇದ್ದೆ ಈ ಥರ ಮಾಡ್ಬೋದು ಅಂತ. ಅದ್ರ ನೆಕ್ಸ್ಟ್ ಇಮಿಡಿಯೇಟು ಸರ್ನ ಹತ್ರನೇ ಡಿಸ್ಕಸ್ ಮಾಡ್ತಾ ಇದ್ದೆ. ಯಾಕಂದರೆ ಇದು ಒಬ್ಬರು ಡಿಸಿಷನ್ ಅಲ್ಲ, ಒಬ್ಬರು ಡಿಸಿಷನ್ ತಗೊಳ್ಳೋದಾದ್ರೆ ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ನಿಜ ಹೇಳಬೇಕು, ಯಾವುದೇ ಇನ್ಪುಟ್ಸ್ ಆಗಲಿ ನಾನು ತೊಗೊಂಡು ಅದರಲ್ಲಿ ನಮ್ಗೆ ಹೆಂಗೆ ಇನ್ಪುಟ್ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಸಜೆಷನ್ಸು ತುಂಬ ತೊಗೊಂಡಿದ್ದೀನಿ. ಸರ್ ಇನ್ಪುಟ್ಸ್ ಅಂತಲ್ಲ, ಈಗ ಹಿರಿಯ ಕಲಾವಿದರು ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಇನ್ವಾಲ್ವ್ ಆಗಿ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಸರ್ ಜೊತೆ ಕೂತ್ಕೊಂಡು ಸರೇ ಹೇಳೋರು, ಎಲ್ಲರೂ ಕೂತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಅದು ಯಾವ ಥರ ಏನು ಬಂತೆ ಔಟ್ಪುಟ್ ಹಿಂಗೆ ಬರುತ್ತೆ ಅಂತ ಡಿಸೈಡ್ ಮಾಡಿ ನಾವು ಶಾರ್ಟ್ಗೆ ಹೋಗೋಣ ಅಂತೇಳಿ. ಹಂಗೆ ಎವ್ರಿ ಡೇ ನಾವು ಬಿಫೋರ್ ಆ ಸೀನ್ ತೆಗಿಬೇಕಾದ್ರೆ ಡಿಸ್ಕಸ್ ಮಾಡಿ ಹೋಗ್ತಾ ಇದ್ವಿ. ಸರ್, ಈಗ ಗಣೇಶ್ ಸರ್ ಸಿನಿಮಾ ಅಂದರೆ ನಾರ್ಮಲ್ ಆಗಿ ವಿಲನ್ಸ್ಗಳು ಸೀನ್ಗಳೇ ಆಗಿರುತ್ತೆ, ಸಿಚುವೇಶನ್ಗಳು. ಸೊ ಇಲ್ಲಿ ಅಂದರೆ ಒಂಥರ ಇದು 500 ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಪರ್ಟಿಕ್ಯುಲರ್ ವಿಲನ್ ಅಂತ ಇದ್ದಾರಾ ಅಥವಾ ಕ್ಯಾರೆಕ್ಟರ್ಗಳಲ್ಲೇ ವಿಲನ್ ಕ್ರಿಯೇಟ್ ಆಗುತ್ತಾ? ಪರ್ಟಿಕ್ಯುಲರ್ ವಿಲನ್ ಅಂತ ಇದ್ದಾರೆ. ಸಿಚುವೇಶನ್ ವಿಲನ್ ಆದ್ರೂ ಪರ್ಟಿಕ್ಯುಲರ್ ವಿಲನ್ ಅಂತ ಇದ್ದಾರೆ. ಶ್ರೀನಿವಾಸ ಮೂರ್ತಿ ಅಂತ ಅಲ್ಲ. ಅದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ. ತುಂಬಾ ಮೇನ್ ಆಗಿ ವಿಲನ್ ಅಂತ ಇದ್ದಾರೆ, ಅದನ್ನು ನಾನು ನೆಕ್ಸ್ಟ್ ಬಿಟ್ಕೊಡ್ತೀನಿ. ಶೂಟಿಂಗ್ ಆಯ್ತು, ಶೂಟಿಂಗ್ ಆಗಿದೆ, ಅವ್ರ ಜೊತೆ ಶೂಟಿಂಗ್ ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ದಾರೆ ಅವರು, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿದೆ, ಸಿನಿಮಾ ಬಿಸಿ ಆಗಿದ್ರೆ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸುತ್ತೆ, ಹೀರೋ ರೆಡಿ ಇದ್ರು ಅಂತ ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿ ನಿಮ್ಗೆ ಗೊತ್ತು ಬ್ಯುಸಿ ಇದ್ದೆ, ಈಗಲೂ ನಡೀತಾ ಇದೆ. ಈ ಶೆಡ್ಯೂಲ್ ಗ್ಯಾಪ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾನೆ ಇದೀನಿ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಅದೇ ಅದಕ್ಕೂ ಕಾರಣ ಏನಂದ್ರೆ ಸರ್ ಆಗ್ಲಿ ಮೇಡಮ್ ಆಗ್ಲಿ ಇಬ್ರು ಅಷ್ಟೇನೆ, ನೀ ಯಾವ್ದನ್ನು ನಿಲ್ಲಿಸಬಾರ್ದು, ಪ್ರತಿಯೊಂದು ಕಂಟಿನ್ಯೂ ಮಾಡ್ತಾ ಇರ್ಬೇಕು ಅಂತೇಳಿ ನನ್ಗೆ ಸಜೆಷನ್ ಕೊಟ್ಟಿದ್ದಾರೆ. ನನ್ಗೇನ್ ಅಂದ್ರೆ ಸರ್ ಯಾವಾಗ್ಲೂ ತಮ್ಮನ್ ತರ ಏನಾದ್ರು ಸಜೆಷನ್ ಕೊಡ್ಬೇಕು ಅದೇ ಕೊಡ್ತಾರೆ, ಯಾವ್ದನ್ನು ನಿಲ್ಲಿಸಬಾರ್ದು, ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕು ಅಂತೇಳಿ ಮಾಡ್ತಾ ಇರೋದ್ರಿಂದ ನನ್ಗೆ ಅದನ್ನು ನಡೀತಾ ಇದೆ. ಬಟ್ ಇದೇನಂದ್ರೆ ನನ್ಗಿದು ಸ್ಟ್ರೆಸ್ಸು ಇದು ಅಂತ ಏನು ಅನಿಸ್ತಾ ಇಲ್ಲ ಸರ್, ಇದೊಂಥರ ಪ್ಯಾಷನ್. ನಾನು ಏನೇನು ಅನ್ಕೊಂಡಿದ್ನೋ ಕೆಲವೊಂದ್ಸತಿ ನಾನು ಕೊರಿಯೋಗ್ರಫಿಲಿ ಏನೇನು ಮಾಡಕ್ ಆಗಲ್ವೋ ಇಲ್ಲಿ ಮಾಡ್ತಾ ಇದ್ದೀನಿ ಅಂತಲ್ಲೇ ಒಂದು ಖುಷಿ ಇದೆ ಸರ್. ಕೆಲವೊಂದ್ಸತಿ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ನಾವು ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂತಾ ಇದ್ವಲ್ಲ, ಅದೆಲ್ಲ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ, ಅದೊಂದು ಖುಷಿ. ಸರ್, ಫಸ್ಟ್ ಕನ್ನಡ, ಮೈ ಕನ್ನಡ ಇಸ್ ನಾಟ್ ದಟ್ ಗುಡ್, ಸೊ forgive me if I speak something wrong, okay? ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಫಸ್ಟ್ ಮೈ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು, ಈಚ್ ಒನ್ ಆಫ್ ಯು, ಈವನ್ ಫ್ಯಾನ್ಸ್ ಲೈಕ್ ದೇ ಹ್ಯಾವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಓಕೆ, ದ ರೀಸನ್ ಈ ಮೀಟ್ ನಾವು ಮಾಡಬೇಕು ಅನ್ನೋದು ಏನಕ್ಕೆ ಅಂದರೆ, ಫಸ್ಟು ಒಂದು ಹೊಸ ಪ್ರಯತ್ನ ಇದು. ಗಣೇಶ್ ಸರ್ ಈ ಹಿಸ್ ಕೆರಿಯರ್ನಲ್ಲಿನೇ ಒಂದು ಈ ಥರ ಪ್ರಯತ್ನ ಮಾಡಿಲ್ಲ. ಇದು ಮಾಡ್ತಾ ಇರೋವಾಗ ಅವ್ರಿಗೇನು ಅನಿಸ್ತಾ ಇದೆ, ಆ್ಯಂಡ್ ಅಗೈನ್ ನೀವು ಜರ್ನಲಿಸ್ಟ್ ಆಗಿ ನೀವು ಎಷ್ಟೊಂದು ಫಿಲಿಮ್ಸು ಈಗ ನಡೀತಾ ಇರೋದು ಎಲ್ಲ ನೋಡ್ತಾ ಇದ್ದೀರಾ ನೀವು. ಅದ್ರಲ್ಲಿನೂ ನಾವು ಈ ಒಂದು ಹೊಸ ಪ್ರಯತ್ನನ ಯಾವ ಥರ ರಿಸೀವ್ ಮಾಡ್ತೀರಾ, ನಿಮ್ಗೇನು ಅನಿಸ್ತಾ ಇದೆ, ಇದು ನಿಮ್ಮ ಫೀಲ್ ಏನು ಅಂತ ಒಂದು ನಿಮ್ಮ ಪ್ರಯತ್ನನ ನಮ್ಮ ಪ್ರಯತ್ನನ ಒಂದು ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಒಂದು ಆಸೆ ನಮ್ದು ಅಷ್ಟೆ. ದೆನ್ ಅಗೈನ್ ಲೈಕ್ ಆ್ಯಸ್ ಮಾಸ್ಟರ್ ವಾಸ್ ಸೇಯಿಂಗ್, this journey is not today or yesterday, almost 1.5 years, nearly 2 years.
ಸೊ ಇದು ಹೇಗಾಗಿದೆ ಅಂದರೆ ಫಸ್ಟು ಗಣೇಶ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅಷ್ಟೇ. there was no story, there was no like you know okay ಸ್ಟೋರಿ ತಗೊಂಡು ಬಂದು ಓಕೆ ಈ ಸ್ಟೋರಿಗೆ ಈ ಹೀರೋ ಇದ್ರೆ ಚೆನ್ನಾಗಿರ್ತಾರೆ, ಇವ್ರು ಪಿಚ್ ಮಾಡೋಣ, ಹೀಗೆ ಹೋಗೋಣ ಅಂತ. ದಟ್ ವಾಸ್ ನಾಟ್ ದ ಇಂಟೆನ್ಷನ್. ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ದಿಸ್ ವಾಸ್ ಮೈ ಬ್ರದರ್ಸ್ ಡ್ರೀಮ್, ಲೈಕ್ ಯು ನೋ ಐ ಥಿಂಕ್ ಮೋರ್ ದ್ಯಾನ್ 8 to 10 years back I think he thought of it, but some reasons it didn't happen. Earlier film also it was supposed to happen with Ganesh sir, it didn't happen. Then like later ಇವಾಗ ಮತ್ತೆ ವಾಟ್ ಎವರ್ ರೀಸನ್ಸ್ ಲೈಕ್ ಏನೋ ಒಂದು ಸುಮಾರು 5-6 ವರ್ಷನೇ ಆಗೋಗಿದೆ ನಾವು ಕನ್ನಡ ಸಿನಿಮಾ ಮಾಡಿ, ಮತ್ತೆ ವಿ ಡಿಂಟ್ ಕಮ್ ಇನ್ ಟು ಕನ್ನಡ ಇಂಡಸ್ಟ್ರಿ. ಏನಿದ್ರು ನಮ್ಮದು ತೆಲುಗು ಆ್ಯಂಡ್ ತಮಿಳ್ ಲೈಕ್ ಅದರ್ ಮೂವೀಸ್ ವಿ ವರ್ ಟ್ರೈಂಗ್, ಬಟ್ ಕನ್ನಡ ಮಾಡಿಲ್ಲ. ಮತ್ತೆ ಪುನಃ ಪ್ರಯತ್ನ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಇಸ್ ಲೈಕ್ ಯುನೋ ನೋ ವಿ ವಿಲ್ ಮೀಟ್ ಗಣೇಶ್ ಸರ್ ಇಟ್ ಸೆಲ್ಫ್ ಆ್ಯಂಡ್ ದೆನ್ ಲೈಕ್ ಯುನೋ ವಿಲ್ ಟೇಕ್ ಇಟ್ ಫರ್ದರ್ ಅಂತ. ಸೊ ಮೀಟ್ ಮಾಡಿದ್ದೀವಿ, ಓಕೆ ಆಗಿದ ತಕ್ಷಣ ಏನು ಮಾಡಬೇಕು ಅಂತ ದಟ್ ವಾಸ್ ಅ ಕ್ವೆಶನ್. ದೆನ್ ಲೈಕ್ ನಮ್ಮಿಬ್ಬರನ್ನ ಕೇಳಿದ್ರು ಗಣೇಶ್ ಸರ್ಗೆ ಎಂಥ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಸ್ ಯೂಶುವಲ್ ಲೈಕ್ ವಿ ಹ್ಯಾಡ್ ಎ ಕ್ವೆಶನ್ ಮಾರ್ಕ್ ಫೇಸ್ ಆ್ಯಂಡ್ ವಿ ಸೆಡ್ ಲೈಕ್ apart from love stories like Ganesh sir has not done any other genre, not to a very big extent, like ಏನು ಮಾಡ್ಬೋದು ಅಂತ. Then immediately he said like you know think out of the box, come out of the regular ಇದರಿಂದ ಆಚೆ ಬಂದು think something else ಅಂತ. That's how we started our journey, and every bit of it, like every step, sir was there with us from story thought ಇಂದ ಹಿಡಿದು every step it took forward. He was a part of it and he is a part of the entire thing. So thank you so much sir for all the support what you have given for us. So this is what like I would like to say thank you so much for everyone whoever has come. And ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಸೆಟ್ಟನ್ನು ಹಾಕಿರೋದನ್ನ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಫೋಟೋ ಆದರೂ ಏನೇ ಆಗಲಿ ದಯವಿಟ್ಟು ಬಿಡಬೇಡಿ. ಏನಕ್ಕೆ ಅಂದರೆ ತುಂಬ ವರ್ಕ್ ಮಾಡಿ ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ ನಥಿಂಗ್ ಈಸ್ ಕಂಪ್ಲೀಟ್. ನೀವು ನೋಡಿದರೆ ಎವ್ರಿಥಿಂಗ್ ಹ್ಯಾಸ್ ಲೈಕ್ ಎಕ್ಸ್ಟೆನ್ಸಿವ್ ಸಿ ಜಿ ವರ್ಕ್. ಆ ಸಿ ಜಿ ವರ್ಕ್ ಇಲ್ಲದೆ ಅದನ್ನು ಹಾಕಿದರೆ ಅದ್ರ ಬೆಲೆ ಕಡಿಮೆ ಆಗೋಗ್ಬಿಡುತ್ತೆ. ಆ್ಯಂಡ್ ವಾಟ್ ಎವರ್ ಎಫರ್ಟ್ ವಾಟ್ ಎವರ್ ವಿ ಆರ್ ಪುಟಿಂಗ್ ಇನ್, ಆ್ಯಂಡ್ ಹೀಗಿರೋ ಸಿಚುವೇಶನ್ ಹೇಗಿದೆಪ್ಪ ಅಂದರೆ ಒಬ್ಬರನ್ನ ಸಿನಿಮಾಗೆ ಥಿಯೇಟರ್ಗೆ ಕರ್ಕೊಂಡು ಬರಬೇಕು ಅಂದರೆ ಇಟ್ಸ್ ನಾಟ್ ಈಸಿ. that we all of us are seeing it on a day-to-day scenario. Big movies are like you know going down, and ಇಂಥ ಸಮಯದಲ್ಲಿ ಸಿನಿಮಾನ ನಾವು ಮೇಲೆ ಕೆತ್ತಬೇಕು ಅಂದರೆ ತುಂಬ ಎಫರ್ಟ್ ಆ್ಯಂಡ್ ಥಾಟ್ ಇರಬೇಕು. ಸೊ ಒಂದು ಮಾಮೂಲಿ ಸಿನಿಮಾ ಮಾಡಿಬಿಟ್ಟು ನಾನು ಎಲ್ಲರನ್ನೂ ಬಂದು ಥಿಯೇಟರ್ನಲ್ಲಿ ನೋಡಿ ಅಂದರೆ ಯಾರೂ ನೋಡಲ್ಲ. ದೇ ಶುಡ್ ಹ್ಯಾವ್ ದಟ್. ಇವಾಗ ನಾನೇ ಆ ಪ್ಲೇಸ್ನಲ್ಲಿದ್ದರೆ ಎನಿ ಫಿಲಿಮ್ ಕಮ್ಸ್ ಎವ್ರಿ ಒನ್ ಆಸ್ ಲೈಕ್ ಏನೇ ಸಿನಿಮಾ ಚೆನ್ನಾಗಿದೆ ಅಂತ, ಹೌದಾ ಹೋಗೋಣ, ಇಸ್ ಇಟ್ ವರ್ತ್ ವಾಚಿಂಗ್ ಇನ್ ದ ಥಿಯೇಟರ್? ಓ ಇಲ್ವಾ, 10 days ಆದಮೇಲೆ OTTನಲ್ಲಿ ಬರುತ್ತೆ ನೋಡ್ಕೊಳ್ಳೋಣ, ರೈಟ್? ದಟ್ ಈಸ್ ದ ಜನರಲ್. ಈವನ್ ದೋ ವಿ ಆರ್ ಇನ್ ದ ಇಂಡಸ್ಟ್ರಿ, ವಿ ಆರ್ ಆಲ್ಸೋ ಮೇಕಿಂಗ್ ಮೂವೀಸ್, ವಿ ಆಲ್ ಥಿಂಕ್ ದ ಸೇಮ್ ಥಿಂಗ್. ಸೊ ಅಂಥ ಟೈಮ್ನಲ್ಲಿ ಒಂದು ಸಿನಿಮಾನ ಎಲ್ಲರನ್ನೂ ಥಿಯೇಟರ್ಗೆ ಕರ್ಕೊಂಡು ಬಂದು ತೋರಿಸ್ಬೇಕು ಅಂದರೆ ಅದಕ್ಕೆ ಮಾಡಬೇಕೋ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ನನಗೆ ಇದರಲ್ಲಿ ಲೈಕ್ ಯು ನೋ ಪ್ಲೀಸ್ ಗಿವ್ ಅ ಹ್ಯಾಂಡ್ ಅಲಾಂಗ್ ವಿತ್ ಮೀ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ರಿ ಅಂದರೆ ಅವಾಗಲೇ ಹೇಳಿದ್ರಿ ಗಣೇಶ್ ಅವ್ರ ಸ್ಟೋರಿ ಇಲ್ಲ ಬಟ್ ಒಂದು ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ಇದೆ. ತುಂಬ ಕನ್ನಡದಲ್ಲಿ ಐ ಥಿಂಕ್ ಒಂದು 5-6 ಹೀರೋಗಳಿಗೆ ಹೀಗೆ ಇದೆ ಅನಿಸುತ್ತೆ ನಿಮ್ಮ ಲಿಸ್ಟಲ್ಲಿ. ಯಾ ಸರ್, ಆಲ್ರೆಡಿ ದೇರ್ ಲೈಕ್ ಅಂದರೆ ನಾವು ಹೇಳಿಲ್ವಾ 1.5 year ಬ್ಯಾಕ್ ಆಗಿರೋದು. ಅದಾದಮೇಲೆ ದೆರ್ ಆರ್ ಲೈಕ್ ಯು ನೋ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಲೈಕ್ ಆಲ್ರೆಡಿ ವಿ ವೆಂಟ್ ಫಾರ್ವರ್ಡ್. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಪೀಪಲ್ ಮೀಡಿಯಾ is not people media, it's a people media factory. So we go with the factory model in the sense nam company bandu just 7 years old and we've already 50 film mark touch agide now. So all like in the sense like 43 movies got released, 7 movies are under production and another 20 to 25 movies are in pre-production and varied stages nallide. I think ದರ್ಶನ್ ಮತ್ತೆ ಧ್ರುವ ಸರ್ಜಾಗೆ ಸಿನಿಮಾ ಮಾಡಬೇಕು ಅಂತ. ಹೌದು ಸರ್, ಹೌದು ಸರ್. ಇಟ್ಸ್ ಇನ್ ದ ಪ್ರಾಸೆಸ್ ಸರ್, ಲೈಕ್ ಆ್ಯಕ್ಚುಲಿ ಲೈಕ್ ಯು ನೋ ಸ್ಟೋರಿ ಆರ್ ಲೈಕ್ ಯು ನೋ ದೇ ನೀಡ್ ಟು ಅಗ್ರಿ, ಬಟ್ ಥಾಟ್ ಈಸ್ ದೇರ್, ಈವನ್ ದೇ ಆರ್ ವಿಲ್ಲಿಂಗ್ ಟು ಡೂ,
it's still like, have to go forward. ಕನ್ನಡದಲ್ಲಿ ಆ ಥರ ಎಷ್ಟು ಜನ ಪ್ರೊಡಕ್ಷನ್? ಸರ್ ಸದ್ಯಕ್ಕೆ ಇವಾಗ ಶಿವಣ್ಣನ ಜೊತೆ ಒಂದಾಗಿದೆ, ಧ್ರುವ ಸರ್ಜಾ ಅವ್ರದ್ದು, ಶ್ರೀಮುರಳಿ ಅವ್ರದ್ದು, ದರ್ಶನ್ ಅವ್ರದ್ದು ಮಾತುಕತೆ ನಡೀತಾ ಇದೆ. ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಇದು. ಐ ಡೋಂಟ್ ನೋ ಹೌ ವೆಲ್ಸ್ ಇಟ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ತೆಲುಗಿನಲ್ಲಿ ನಿಮಗೆ ತುಂಬ ಅಂದರೆ ತಮಿಳಿಗಿಂತ ಕಂಪೇರ್ ಟು ತೆಲುಗು ತುಂಬ ಸೂಪರ್ ಹಿಟ್ ಸಿನಿಮಾಗಳೆಲ್ಲ ಹೌದು ಸರ್. ಸಿನಿಮಾಗಳು ಮಾಡಿದ್ವಿ. ಕನ್ನಡದಲ್ಲಿ ಯಾರು ಸಿನಿಮಾ ಮಾಡಿದ್ವಿ ಯಾಕೆ? ಸೊ ಆ ಒಂದು ಕ್ರೇಜ್ ಅಥವಾ ತೆಲುಗಿನ ಸಕ್ಸಸ್ ಈ ಸಿನಿಮಾದಿಂದ ಸಿಗ್ಬೋದು ಅಂತ ಅಂದ್ಕೊಂಡಿದ್ರೆ ಪಿನಾಕ? ಸರ್ ಡೆಫಿನೆಟ್ಲಿ ಸರ್. ಇದು ಆ್ಯಕ್ಚುಲಿ ಮೈ ಬ್ರದರ್ ಗೇವ್ ಇಟ್ ಟು ಅಸ್ ಆಸ್ ಅ ಚಾಲೆಂಜ್. ಓಕೆ, ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು, ಇಟ್ಸ್ ನಾಟ್ ಫಾರ್ ಕನ್ನಡ ಆರ್ ತೆಲುಗು, ಫಾರ್ ಎನಿ ಫಿಲ್ಮ್ ಫಾರ್ ದಟ್ ಮ್ಯಾಟರ್. ಹೌ ಕ್ಯಾನ್ ಯು ಮೇಕ್ ಎ ಮೂವಿ? ಒಂದು ಪ್ರೊಡಕ್ಷನ್ ಸೈಡಿಂದ ಇರ್ಬೋದು, ಒಂದು ಸ್ಟೋರಿ ಸೈಡಿಂದ ಇರ್ಬೋದು, ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್. ವಿ ನೀಡ್ ಟು ಟೇಕ್ ಇಟ್ ಆಸ್ ಒಂದು ಡೆಡಿಕೇಶನಿಂದ, ಒಂದು ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್, ಇಟ್ಸ್ ಆಲ್ವೇಸ್ ಸೇಸ್ ದಟ್ ನಾವು ಒಂದು 20 ಕೋಟಿ ಅಂತ ಹಾಕೊಂಡು ಹೋದ್ವಿ, 40 ಕೋಟಿ ಆಗೋಗಿದೆ. ಹೇಗಾಯಿತು? ಆಗಲ್ಲ ತಾನೇ, ಅದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ ಕೋಆಪರೇಷನ್ ಇಸ್ ನಾಟ್ ದೇರ್. ಮೆನಿ ಆಸ್ಪೆಕ್ಟ್ಸ್ ಆಗಲ್ಲ. ಸೊ ಅಂಥದ್ದು ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಸೇರಿಸಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಮೂವಿ ಫಾರ್ ಅಸ್. ತೆಲುಗಿನಲ್ಲಿ ಟೀಸರ್ ನೋಡಲಿಕ್ಕೆ ಥಿಯೇಟರ್ ಓಡಿಸ್ಕೊಂಡು ಬಂದಿದ್ದು ಸಿನಿಮಾ. ಸೊ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಇರೋದು ಮಾಡಿರೋದು ಆ ಥರದೊಂದು ಮಾರ್ಕೆಟಿಂಗ್ ಮಾಡಿ ಸೊ ಅನ್ನೋದೊಂದಿದೆ. ಸೊ ಈ ಸಿನಿಮಾನ ಆ ಲೆವೆಲ್ಗೆ ಏನಾದರೂ ಮಾರ್ಕೆಟಿಂಗ್ ಆ್ಯಸ್ ಅ ಪ್ರೊಡಕ್ಷನ್ ಸೈಡ್? ಸರ್ ಮಾರ್ಕೆಟಿಂಗ್ ಅಂದರೆ ಮಾಡಲೇಬೇಕಾಗುತ್ತೆ ಸರ್. ಇಲ್ಲ ಅಂದರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯು ಕ್ಯಾನ್ ಸಿ ದಟ್ ರೈಟ್. ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಾಟ್ ವಿ ಆರ್ ಡೂಯಿಂಗ್ ಅನ್ನೋದು ಜನಕ್ಕೆ ಗೊತ್ತಾಗದೆ ಹೋದರೆ ದೇ ಡೋಂಟ್ ನೋ ವಾಟ್ ವಿ ಆರ್ ಡೂಯಿಂಗ್ ಅಲ್ವಾ. ಸೊ ಸ್ಟಿಲ್ ಎ ಲಾಟ್ ಆಫ್ ವೇ ಅಹೆಡ್, ಬಟ್ ಡೆಫಿನೆಟ್ ಆಗಿ ಮಾಡೇ ಮಾಡ್ತೀವಿ. ಮನಸ್ಸು ಮಾಡಿದ್ರೆ ಇನ್ನೊಂದು ದೊಡ್ಡ ಡೈರೆಕ್ಟ್ 10ನೇ ಸಿನಿಮಾ ಸಕ್ಸಸ್ ಕೊಟ್ಟಿರೋ ಡೈರೆಕ್ಟರ್ನ ಕಮ್ಬ್ಯಾಕ್ ಬರ್ಬೋದಾಗಿತ್ತು. ಸರ್ ನಾನು ಅದೇ ಅಲ್ವಾ ಸರ್ ಹೇಳಿದ್ದು, ಒಗ್ಗಟ್ಟಿಯಾಗಿ ಒಂದೇ ಮೈಂಡ್ಸೆಟ್ಟಿಂದ, ಒಂದೇ ವೇವ್ ಲೆಂತಿಂದ ಇದನ್ನು ಸಿನಿಮಾಕ್ಕೋಸ್ಕರ ಪ್ಯಾಷನ್ ಇಟ್ಟು ಮಾಡಿದರೆ ಇಟ್ ಈಸ್ ವೆದರ್ ಎ ನ್ಯೂ ಡೈರೆಕ್ಟರ್ ಆರ್ ಎ ವೆಟರನ್ ಡೈರೆಕ್ಟರ್ ಆರ್ ಎ ಸಕ್ಸಸ್ಫುಲ್ ಡೈರೆಕ್ಟರ್ ಡಸಂಟ್ ಮ್ಯಾಟರ್. ಈವನ್ ಎ ಬಿಗ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ದೇ ಆರ್ ನಾಟ್ ಏಬಲ್ ಟು ಡೂ ವೆರಿ ಗುಡ್ ಫಿಲ್ಮ್ಸ್ ರೈಟ್ ನೌ ಆಸ್ ವಿ ಆರ್ ಸೀಯಿಂಗ್ ರೀಸೆಂಟ್ ಇದನ್ನಲ್ಲೇ ನಾವು ನೋಡ್ತಾ ಇದ್ದೀವಿ. ದ ರೀಸನ್ ಇಸ್ ಗೆಟಿಂಗ್ ಕ್ಯಾರಿಡ್ ಓವರ್ ಆರ್ ವಾಟ್ ಎವರ್ ದ ರೀಸನ್. ಐ ಕೆನ್ ನಾಟ್ ಸೇ ದಿಸ್ ಇಸ್ ದಟ್ ಅಂತ ಪಿನ್ ಪಾಯಿಂಟ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ದೆರ್ ಆರ್ ಮಲ್ಟಿಪಲ್ ರೀಸನ್ಸ್. ಬಟ್ ಪ್ಯಾಷನ್ ಅನ್ನೋದೊಂದಿದೆ ಅಲ್ವಾ, ಎಲ್ಲರೂ ಕರೆಕ್ಟಾಗಿ ಇಟ್ಟು ಮಾಡಿದರೆ ವಿ ಕ್ಯಾನ್ ಡೂ ಎ ಲಾಟ್ ಆಫ್ ಥಿಂಗ್ಸ್. ಅಣ್ಣ ನೀವು ಮಾತಾಡಲಿಲ್ಲ ಅಂದರೆ ತೂಕನೇ ಇಲ್ಲ ಅಣ್ಣ. ಹೌದು, ಈ ಕಡೆನೂ ತೂಕ ಜಾಸ್ತಿ ಇರೋದು, ಆ ಕಡೆ ತೂಕ ಕಡಿಮೆ. ಎಲ್ಲ ಮಿತ್ರರಿಗೆ ನಮಸ್ಕಾರ. ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ, ನಿರ್ದೇಶಕರು ಹೇಳಿದ್ದಾರೆ. ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ, ನಾನು ನಮ್ಮನ್ನ ಪಿನಾಕಮ್ಮ ಅಂತ ಹೇಳೋದು, ಅವ್ರ ಹೆಸರು ವಿಜಯ ಅಂತ, ನಾನು ಪಿನಾಕಮ್ಮ ಅಂತ. ಯಾಕೆಂದರೆ ನಮಗೆ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು. ಸೊ ಹಾಗಾಗಿ ನಮಗೆ ಅಮ್ಮ ಪಿನಾಕಮ್ಮ. ಸೊ ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ. ಅದಕ್ಕೂ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು. ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನು ತುಂಬ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಇದೆಲ್ಲ ಇರುತ್ತಲ್ಲ, ಆವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್. ಅದಕ್ಕೆ ನಾನು ಅವ್ರಿಗೆ ತುಂಬ ಆಭಾರಿ. ಯಾಕೆಂತಂದರೆ ಈ ಥರದ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಿದ್ದೀನಿ, ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ, ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ. ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ವು ಭಾಳ ವರ್ಷಗಳ ಹಿಂದೆ. ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು. ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ.
ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ ಹೊಸ ನಿರ್ಮಾಪಕರು, ಹೊಸ ಡೈರೆಕ್ಟರ್ಗಳು ಇವರೆಲ್ಲ, ಅಯ್ಯೋ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೇನು ಪಾತ್ರ ಮಾಡ್ತಾರೋ ಇಲ್ವೋ, ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನನಗೆ ಇನ್ನೂ 10 ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ. ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು, ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ. ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ. ಅದಾದ ಮೇಲೆ ಕೃಷ್ಣಂ ಪ್ರಣಯ ಸಖಿ ಮತ್ತೊಂದು ಬ್ರೇಕ್ ಕೊಡ್ತು. ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲೇ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ, ಕವಿರತ್ನ ಕಾಳಿದಾಸ ನೋಡಿದ್ದೀರಿ, ಇನ್ನೂ ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರಸ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ. ನನಗನ್ಸೋದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ, ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನೀವು ನೋಡಿರೋದು ಬರೀ ಒಂದು 10% ಅಷ್ಟೇ ಸೆಟ್ಟು. ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಆದಮೇಲೆ ಇದರ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆಯ ದೃಶ್ಯದಲ್ಲಿ ಆ ಮೈಯೆಲ್ಲ ಕೆರ್ಕೊಂಡು ಪರ 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 ಅಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗಿಬಿಟ್ಟಿತ್ತು. ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು. ಇದರಲ್ಲಿ ಒಂದು ಹಾಡು ಸುಮಾರು ಅರ್ಧ ಮುಕ್ಕಾಲು ಭಾಗ ನಡೆದಿದೆ. ಅದು ಭಕ್ತಿರಸ ಪ್ರಧಾನವಾದಂಥ ಒಂದು ಹಾಡು, ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಇನ್ನೂ 4 ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು. ಅದು ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ, ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆ ಅವಕಾಶ ಇತ್ತು. ವಜ್ರಮುನಿ ಮಾಡಿದರು, ಶ್ರೀನಾಥ್ ಮಾಡಿದರು, ಸುಮಾರು ಜನ ಮಾಡಿದರು. ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ. ನಿನ್ನೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು 2 ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು. ಎಲ್ಲರೂ ಬರ್ರಂತ ಕ್ಲಾಪ್ಸ್ ಹೊಡೆದ್ಬಿಟ್ರು. ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ. ಆಮೇಲೆ ಭಾಷಾಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ್ಗೆ, ನಾನು ಹೀರೋಗಳಲ್ಲಿ ಪೈಕಿ ಬಹಳ ಇಷ್ಟಪಡುವಂಥ, ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ. ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು, ವಾಸುವ್ರಿಗೂ ಎಲ್ರಿಗೂ ಗೊತ್ತು. ನಾನು ಖಂಡಿತವಾದಿ ಲೋಕ ವಿರೋಧಿ ಅನ್ನೋ ಥರ ಮಾತಾಡೋದು ನಾನು. ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದರೆ, ಅವನ ಬಾಯಲ್ಲಿ ಅಪಶಬ್ದನೇ ಬರೋದಿಲ್ಲ. ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ. ರಾಜ್ಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ, ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ, ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ. ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊಂಡ್ರು, ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಆ ಶಾಟ್ಗಳನ್ನೆಲ್ಲ ಡಿವೈಡ್ ಮಾಡಿ ಅವ್ರಿಗೆ ಬಲಗೈಯಾಗಿ ನಿಂತಿರೋರು ನಮ್ಮ ಕರಮ್ ಚಾವ್ಲಾ ಅಂತಂತಬಿಟ್ಟು ಬಾಂಬೆ ಅವರು ಕ್ಯಾಮ್ರಾಮ್ಯಾನ್. ಅವರು ಅಷ್ಟೇ ವೆರಿ ಗುಡ್ ಕ್ಯಾಮ್ರಾಮ್ಯಾನ್ ಅವರು. ಅವ್ರಿಗೆ ಒಂಥರ ಬಲಗೈ ಇದ್ದ ಹಾಗೆ ಇದ್ದಾರೆ. ಸೊ ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು, ಆಗಲೇ ಹೇಳಿದ ಡೈರೆಕ್ಟ್ರು ದಿನಾಗಲೂ 800ರಿಂದ 1000 ಜನ ಅಂತಂತ ನಾನು ನೋಡ್ತಾ ಇದ್ದೀನಿ. 5ನೇ ತಾರೀಕಿಂದ ಅದು 32 ದಿವಸ ಆಯಿತು. ಈಗಲೂ ನೀವು ನೋಡಿದ್ರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು, ಈಗಲೂ ಒಂದು 500-600 ಜನ ಇದ್ದಾರೆ. ಪ್ರತಿದಿನ ಅಷ್ಟು ಜನಕ್ಕೂ ಅವರು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ. ಸಿನಿಮಾ ನೋಡಿದ್ಮೇಲೆ ನಿಮಗೆ ನಾನು ಈ ರೀತಿ ಹೇಳೋದು ಸುಳ್ಳಲ್ಲ ಅಂತ ನಿಮಗೆ ಅನಿಸುತ್ತೆ. ಸೊ ನೀವೆಲ್ಲ ಈ ಚಿತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ತಮ್ಮಲ್ಲಿ
ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವ್ರು ಮೇಡಮ್ ಕೇಳಿದ್ರು, ರಾಜನಿಗೆ ಎಷ್ಟು ಜನ ಹೆಂಡ್ತೀರು ಅಂತಂತೇಳ್ಬಿಟ್ಟು. ರಾಜನಿಗೆ ಒಬ್ಬಳಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 15 ಜನ ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಪಿನಾಕ ಅನ್ನೋನು ಅವನ ವಂಶದ ಹೆಸರು. ಸೊ ಆತನಿಗೆ ಇಬ್ಬರು ಹೆಂಡ್ತಿರು, 3 ಜನ ಹೆಂಡ್ತಿರು, 4 ಜನ ಹೆಂಡ್ತಿರು ಇದ್ದರೆ ಏನು ತೊಂದರೆ ಏನಿಲ್ಲ ಅಲ್ಲ. ನಾವು ಚರಿತ್ರೆ ಓದಿದ್ದೀವಿ, ಇತಿಹಾಸ ಗೊತ್ತು. ಸೊ ಹಾಗಾಗಿ ಒಬ್ಬನಿಗೆ 2, 3 ಈಗ ಸಾಮಾಜಿಕದಲ್ಲೇನೆ ಇಬ್ಬಿಬ್ಬರು 3 ಜನ 4 ಜನ ಇಟ್ಕೊಳ್ಳೋ ಜನ ಇದ್ದಾರೆ. ಅಂಥದ್ರಲ್ಲಿ ರಾಜ ಆಗಿರೋನು 2 ಜನ 3 ಜನ 4 ಜನ 5 10 ಜನ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಹಾಗಾಗಿ 3 ಜನ 4 ಜನ ಯಾರು ಹೇಳಿದ್ರು? ಇಲ್ಲಿ ಇದ್ದಾರೆ ಅಂತಂತ ಹೇಳಿದ್ರು. 3 4 4 3 4 ಅಂದ್ರೆ 3 4 7 ಆಗಿಬಿಡುತ್ತೆ. ಲಾಸ್ಟ್ ಪಿಕ್ಚರ್ ಸಾಂಗಲ್ಲಿ ಇತ್ತು. ಸಾಂಗಲ್ಲಿ ಇತ್ತು ಲಾಸ್ಟ್ ಪಿಕ್ಚರ್. ಸಾಂಗಲ್ಲಿ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಹೀರೋಯಿನ್ಗಳೇ, ಒಳ್ಳೆ ಡ್ಯಾನ್ಸ್ ಮಾಡೋರೆಲ್ಲ ಹೀರೋಯಿನ್ಗಳೇ ಅಲ್ವಾ. ಹಾಗಾಗಿ ಪಾತ್ರ ಒಬ್ಬ ಗುರು ಅಷ್ಟೇ. ಅವರ ಯೋಗಕ್ಷೇಮ, ಅವರ ಹಿತೈಷಿ ಆಗಿರುವಂಥ ಒಬ್ಬ ಗುರು ಪಾತ್ರ. ಎಲ್ಲ ಉದುರೋಗ್ಬಿಟ್ಟಿರೋಂಥ ಸಮಯ ನಿಮ್ಮನ್ನು ಕೇಳೋಕ್ಕಾಗುತ್ತಾ ಅಂತಂತ ಹೇಳಿದ್ರೆ ಏನು ಚೇತನ್? ಹಾಂ, ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಥರ ವೇದಿಕೆ ಸಿಕ್ಕೋದು ಭಾಳ ಅಪರೂಪ. ಆದ್ರೂ ಏನೋ ಒಂದು ಖುಷಿ. ಪ್ರಶ್ನರ್ ಬರ್ತಾರೆ ಅಂದೇಟ್ಗೆ ನನಗೆ ಗಾಬರಿ, ಎಲ್ಲಿ ಬಾಯಿ ತಪ್ಪಿ ಏನು ಮಾತಾಡ್ತೀನೋ ಏನೋ ಅಂತ. ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ರಾಜ್ಕುಮಾರ್ ಮೈ ಮೇಲೆ ಕಾಲು ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದು ಹೊನ್ನವಳ್ಳಿ ಕೃಷ್ಣ ಅಂತ. ಅಯ್ಯೋ ಅಣ್ಣ ಬಿಡಿ ಅದು. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾನೊಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ. ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ. ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ, ಅವರವರೇ ಸೂತ್ರಧಾರಿ. ನನಗೆ ಇಲ್ಲಿ ಗಣೇಶ್ ಅವರು ಇಷ್ಟು ದಿವಸದಿಂದ ಪ್ರತಿ ಒಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ. ಅದು ಹೆಂಗೆ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದರೆ ಅವರು ಎಲ್ಲ ಸಕಲವೂ ಅವರೇ. ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮ್ಯಾನು ಇವ್ರಿಗೇನು ಗೊತ್ತಿಲ್ದಂಗೆ ಅವರೇ. ಇವರು ಭಾಳ ವಿಚಾರ ಗೊತ್ತು. ಆಕ್ಷನಲ್ಲೇ ಎಲ್ಲ ತೋರಿಸ್ತಾರೆ, ಕಿರ್ಚ್ಗಳೆಲ್ಲ ಮಾತಾಡಲ್ಲ. ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ. ಏನಾರು ಕರೆದ್ರೆ ಏನು ಅಂದರು ಅಂತ. ಅಣ್ಣ ಏನೂ ಇಲ್ಲ, ಸುಮ್ಮನಿರಿ, ಈಗ ಸಮಯ ಇಲ್ಲ, ಈಗ ಮಾತಾಡೋದು ಬೇಡಿ ಅಂತ. ಹಾಗಾಗಿ ಈ ಸಿನಿಮಾ 100 ದಿನ ಓಡಲಿ ಅಂತ ನಾನು ಹೇಳ್ತೀನಿ. ನಾನು ಅಕ್ಕರೆಯಿಂದ ಹೇಳ್ತೀನಿ. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದು ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಮೊದಲು ಆರೋಗ್ಯ ಭಾಗ್ಯ, ಆಮೇಲೆ ಬಾಕಿದೆಲ್ಲ. ಹೇಳ್ತಾರೆ ಅನ್ನದಾತರು ಇವರು ಅನ್ನದಾತರು, ಇವ್ರು ಅನ್ನದಾತರು. ಎಲ್ಲರೂ ಅನ್ನದಾತ್ರೆ, ಯಾರು ಏನು ಕಮ್ಮಿ ಇಲ್ಲ. ಏನು ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನೇಕೆ ಎತ್ತುವೆ ಒಡೆಯೋಕ್ಕಂತ ಹಾಗೆ ಹೇಳೋರು ಅಲ್ವಾ. ಅದು ಇವತ್ತಿಗೂ ನಾವು ಅದನ್ನು ಆಲಿಸ್ತಿದ್ದೀವಿ, ಪಾಲಿಸ್ತಿದ್ದೀವಿ. ಭಗವಂತ
ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ವಂದೇ. ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಕಲಾವಿದರ ಪರವಾಗಿ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮಣ್ಣ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ಇಂಥ ಅದ್ಧೂರಿ ಚಿತ್ರವನ್ನು ಬಜೆಟ್ ಅವರು ಬಹುಶಃ ಕ್ಯಾಲ್ಕುಲೇಟೇ ಮಾಡಿಲ್ಲ ಅನಿಸುತ್ತೆ. ಸೊ ಇಷ್ಟು ಅದ್ಧೂರಿ ಚಿತ್ರವನ್ನು ಮಾಡ್ತಾ ಇರೋದಕ್ಕೆ ಒಬ್ಬ ಕಲಾವಿದನಾಗಿ ಹಾಗೂ ಒಬ್ಬ ಕನ್ನಡಿಗನಾಗಿ, ಕನ್ನಡಿಗ ಪ್ರೇಕ್ಷಕನಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ್ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಸಲಹೆ ಕೊಟ್ಟರು ರವೀಂದ್ರನಾಥ್ ಕೈಯಲ್ಲಿ ಪಾತ್ರ ಮಾಡಿಸೋಣ ಅಂತ. ಅದನ್ನು ಹೀರೋ ಒಪ್ಕೋಬೇಕಲ್ಲ. ಎಷ್ಟೋ ಕಡೆ ಹೀರೋ ಅಪ್ಪಣೆ ಬೇಕಾಗತ್ತೆ. ಇಲ್ಲಿ ಬಹುಶಃ ಅವರು ಆ ರೀತಿ ಇನ್ವಾಲ್ವ್ ಆಗಲ್ಲ. ಬಟ್ ಅದನ್ನು ನಮ್ಮನ್ನು ಸಹಿಸ್ಕೊಂಡು ಜೊತೆಲಿ ಇಟ್ಕೊಂಡು ಈ 30 ದಿವಸಗಳು ಏನು ಹೇಳಿದ್ರು ಅದರಲ್ಲಿ ಸುಮಾರು ನಾನೊಂದು 15-16 ದಿವಸ ಕೆಲಸ ಮಾಡಿದ್ದೀನಿ. ಗಣೇಶ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟು ಸಂತೋಷ ಕೊಡುತ್ತೆ ಅಂತ ಯಾವುದೋ ತುಂಬ ಹಿಂದೆ ನಾನು ಅವ್ರ ಜೊತೆ ಮಾಡಿದ್ದೀನಿ. ಇತ್ತೀಚಿನ ದಿವಸಗಳಲ್ಲಿ ಮಾಡಿರಲಿಲ್ಲ. ಬಟ್ ತುಂಬ ಒಂದು ಅದ್ಭುತವಾದ ಅನುಭವ ನನಗಿಲ್ಲ ಆಗ್ತಿದೆ. ಶ್ರೀನಿವಾಸ ಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು, 2 ಪುಟಗಳ ಡೈಲಾಗನ್ನು ನೆನ್ನೆ ಒಂದೇ ಟೇಕಲ್ಲಿ ಮಾಡಿದ್ರು ಗಣೇಶ್ ಅವರು ಅಂತ. ಅದಕ್ಕೆ ಮುಂಚೆ 2 ಡೇಸ್ ಬ್ಯಾಕ್ ರೈಟ್ರ್ ಬಂದು ಆ ಸೀನ್ ಸೀನ್ ಓದಿದಾಗ ನಾನು ಗಣೇಶ್ ಅವ್ರ ಜೊತೆಲಿದ್ದೆ. ಶೂಟಿಂಗ್ ಪ್ರಿಪ್ರೇಷನ್ ನಡೀತಾ ಇದ್ದಾಗ ಅವರು ಆ ಸೀನ್ ಕೇಳಿದ್ರು. ಆ ಒಂದು ರೀಡಿಂಗು ಅಥವಾ ಇನ್ನೊಂದು ಸಲ ಒಂದು ಸ್ವಲ್ಪ ಕರೆಕ್ಷನ್ಸ್ಗೆ ಇನ್ನೊಂದು ರೀಡಿಂಗು ಅಷ್ಟೇ, ಆ 2 ರೀಡಿಂಗ್ ಮಾತ್ರ ಕೇಳಿರೋದು ಅಷ್ಟೇ. ಅವರು ಅದನ್ನು ಕೇಳಿ ಅದನ್ನು ಮನಸ್ಸಲ್ಲಿ ಯಾವಾಗ ಮೆಲುಕು ಹಾಕ್ಕೊಂಡ್ರು ಏನೋ ಗೊತ್ತಿಲ್ಲ. ಇಲ್ಲಂತೂ ತುಂಬ ಬ್ಯುಸಿಯಾಗಿದ್ರು ಅವರು. ಅದನ್ನು ಅವರು ಏಕದಮ್ ನೆನ್ನೆ ಆ ಶಾರ್ಟನ್ನು ಮಾಡಿದ್ದು. ಶ್ರೀನಿವಾಸ ಮೂರ್ತಿಯವರು ಅವರ ಭಾಷೆಯ ಬಗ್ಗೆ ಒಂದು ದೊಡ್ಡ ಶ್ಲಾಘನೆ ಮಾಡಿದ್ರು. ನಾನು ಅಷ್ಟೇ ಶ್ರೀನಿವಾಸ ಮೂರ್ತಿಯವರಿಗಿಂತ 10 ವರ್ಷದ ಹಿಂದೆ ಆಕಾಶವಾಣಿನೇ ನಮ್ಮ ಮೂಲ. ಆಕಾಶವಾಣಿಯಿಂದ ಬೆಳೆದವರು. ನಾನು ಎ ಗ್ರೇಡ್ ಆರ್ಟಿಸ್ಟು ಆಕಾಶವಾಣಿಲಿ. ಹಾಗೆ ರಂಗಭೂಮಿ ನಟ, ರಂಗಭೂಮಿ ಬಾಂಧವ್ಯ ಎಲ್ಲ ಮನೆಯಲ್ಲೆಲ್ಲ ವಿಜಯ ನರಸಿಂಹ, ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣಶಾಸ್ತ್ರಿಗಳು, ಪುಟ್ಟಣ ಕಣಗಾಲ್, ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ತೀರಾ ಹತ್ತಿರದ ಸಂಬಂಧ. ಈ ವಾತಾವರಣದಲ್ಲಿ ಬೆಳೆದು ಭಾಷೆ ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳು ಅವ್ರ ಬಾಯಿಂದ ಅಷ್ಟು ಶುದ್ಧವಾಗಿ ಬರ್ತಿದೆ ಅಂದರೆ ಬಹುಶಃ ಗಣೇಶ್ ಅವ್ರ ಬಾಯಲ್ಲಿ ಆ ಪದಗಳು ಬರುವಷ್ಟು ಚೆನ್ನಾಗಿ ಸುಮಾರು ಜನ ಕಲಾವಿದರ ಬಾಯಲ್ಲಿ ಬರಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮುಂಗಾರು ಮಳೆ ಒಂದು ಟ್ರೆಂಡ್ ಹುಟ್ಟಾಕ್ತು. ಸಿನಿಮಾಗಳು ಒಂದು ಟ್ರೆಂಡ್ ಹುಟ್ಟಾಕತ್ತೆ. ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದು ಟ್ರೆಂಡ್ ಹುಟ್ಟಾಕ್ತಾರೆ. ನಿರ್ದೇಶಕರು ಒಂದು ಟ್ರೆಂಡು, ಒಂದೊಂದು ಟ್ರೆಂಡ್ 10 ವರ್ಷ ನಡ್ಕೊಂಬರುತ್ತಲ್ಲ. ಮುಂಗಾರು ಮಳೆ ಆದಮೇಲೆ ಆ ಮುಂಗಾರು ಮಳೆ ಬೇಸಿರುವಂಥ ಕಥೆಗಳು 100 ಬಂತು ಕನ್ನಡದಲ್ಲಿ. ಬಹುಶಃ ಪಿನಾಕ ಬಂದ ನಂತರ ಈ ಪಿನಾಕ ರೀತಿಯ ಐತಿಹಾಸಿಕ ಮತ್ತು ಮೈಥಲಾಜಿಕಲ್ ಸಬ್ಜೆಕ್ಟ್ಗಳು ಸುಮಾರು ಕನ್ನಡಕ್ಕೆ ಬರಬಹುದು. ಅಷ್ಟು ಚೆನ್ನಾಗಿ ಗಣೇಶ್ ಅವರು ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ. ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಮತ್ತು ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ನೀಡ್ತಾ ಇದೆ ಅನ್ನೋದು ತುಂಬ ಸಂತೋಷ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಶಿರಡಿ ಸಾಯಿಬಾಬಾ ಭಕ್ತ. ಈ ಚಿತ್ರದಲ್ಲಿ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಬಟ್ ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಪಾತ್ರ ಮಾಡೋದಕ್ಕೆ, ಗಣೇಶ್ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ, ಎಲ್ಲೂ 1 ನಿಮಿಷ ಅವರು ನಾನು ಆ ಫೈಟ್ಸ್ ಇರ್ಬೋದು, ಈ ಬಿಸಿಲಲ್ಲಿ, ಈ ರಣ ಬಿಸಿಲಲ್ಲಿ ಅವರು ಮಾಡಿದ ಸಾಹಸ ದೃಶ್ಯಗಳು, ರಣ ಬಿಸಿಲಲ್ಲಿ ಅವ್ರು ಮಾಡ್ತಿರೋವಂಥ ಅದು ಅವರ ಆ ಕೋಟ್ ಒಂದು ಹಾಕೋತಾರೆ, ಉಲ್ಲೊಂದು ಇದೇನು ಚರ್ಮದ್ದು, ಅದನ್ನು ಹಾಕ್ಕೊಂಡ್ರೆ ಅದನ್ನು ತೆಗೆದಾಗ ಇಡೀ ಮೈ ಒದ್ದಾಗಿರುತ್ತೆ ಅವ್ರದ್ದು. ಬಟ್ ಅದನ್ನೆಲ್ಲೂ ಮುಖದಲ್ಲೂ ತೋರಿಸಲ್ಲ. ಬರೀ ತಮಾಷೆ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಪಕ್ಕದಲ್ಲೇ ಕೂಡಿಸ್ಕೊಂಡು ಶಾರ್ಟ್ ಆಗಿದ ತಕ್ಷಣ ನಾವೆಲ್ಲೋ ಇದ್ದರೆ ರಾಜಗುರುಗಳನ್ನ ಕರಿ,
ಮಂತ್ರಿಗಳನ್ನ ಕರಿ ಅಂತ ಕರೆಸ್ಕೋತಾರೆ, ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನು, ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರೋದು. ನಾನು ಸುಮಾರು ಜನಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಲ್ಲ, ನಮಗಿರಲ್ಲ, ಏನೋ ಒಂದು ರಿಜಿಡ್ ಫೀಲಿಂಗ್ ಇರುತ್ತೆ. ಮನೆಯಲ್ಲಿ ಇದ್ದ ಹಾಗೆ ಇದ್ದೀವಿ, ಅಣ್ಣ ತಮ್ಮಂದ್ರ ಜೊತೆ ಇದ್ದ ಹಾಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರ ಹೇಗೆ ಬರ್ತಿದೆ, ಹೇಗೆ ಅದು ಪ್ರಖ್ಯಾತಿಯನ್ನು ಪಡೆಯುತ್ತೆ, ಅದರ ಫಲ ಏನಾಗುತ್ತೆ ಅನ್ನೋದು ಮುಖ್ಯ. ಸಂಪೂರ್ಣವಾಗಿ ಚಿತ್ರ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಲ್ಲ, ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಈ ಕಂಪನಿ ಈಗಾಗಲೇ ಫ್ಯಾಕ್ಟ್ರಿ ಅನ್ನೋ ಹೆಸರಿಗೆ ಸರಿಯಾಗಿ 50 ಚಿತ್ರಗಳನ್ನು 7 ವರ್ಷದಲ್ಲಿ ಮಾಡಿದವರು. 50 ಚಿತ್ರಗಳನ್ನು 7 ವರ್ಷದಲ್ಲಿ ಕನ್ನಡದಲ್ಲಿ ಮಾಡೋ ಹಾಗಾಗಲಿ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಚಾವ್ಲಾ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕಮ್ಮಿನೇ. ಅದ್ಭುತವಾದ ಕ್ಯಾಮ್ರಾಮನ್ ಅವರು. ಧನಂಜಯ್ ಅವ್ರ ಟೀಮಲ್ಲಿ ಬಹುಶಃ ಎಲ್ಲ ದೈತ್ಯ ಪ್ರತಿಭೆಗಳು ಇಲ್ಲಿ ಸೇರಿಬಿಟ್ಟಿದೆ ಅಂದರೆ ತಪ್ಪಾಗಲಾರ್ದು. ತುಂಬ ಚೆನ್ನಾಗಿದೆ. ನಮ್ಮ ಚಾವ್ಲಾ ಅವರು ಹೇಗೆ ಇಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಆ ಕೆಲಸ ಮಾಡುವಾಗ ಯಾವ ರೀತಿ ಅವರು ಹಿಂದಿನಲ್ಲೂ ಕೆಲವೊಮ್ಮೆ ಮಾತಾಡ್ತಿರ್ತಾರೆ, ಅದನ್ನು ನಾವು ಯಾರು ಬಹುಶಃ ಚಾವ್ಲಾನೇ ಹೇಳೋಕ್ಕಾಗಲ್ಲ. ನಮ್ಮ ಗಣೇಶ್ ಅವ್ರ ಮಗ ವಿಹಾನ್ ಎಷ್ಟು ಚೆನ್ನಾಗಿ ಅದನ್ನು ಮಿಮಿಕ್ರಿ ಮಾಡಿ ತೋರಿಸ್ತಾನೆ ಅಂದರೆ, ನೆನ್ನೆ ಅವ್ರು ಮಾತಾಡೋ ಥರನೇ ಮಾತಾಡ್ತಿದ್ದ ಮೈಕ್ ಇಟ್ಕೊಂಡು. ತುಂಬ ಚೆನ್ನಾಗಿದೆ. ಅಷ್ಟು ಹೆಸರು ಮಾಡಿಬಿಟ್ಟಿದ್ದಾರೆ ನಮ್ಮ ಮಧ್ಯ ಚಾವ್ಲಾ ಅವರು. ಇಡೀ ತಂಡಕ್ಕೆ, ಚಿತ್ರಕ್ಕೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಇವತ್ತು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಪರವಾಗಿ, ಗಣೇಶ್ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ, ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಸ್ವಲ್ಪ ಗೊತ್ತು, ಜಾಸ್ತಿ ಕನ್ಫ್ಯೂಷನ್ ಇದೆ. ಓಕೆ, ನಾನು ಫುಲ್ ಬ್ಲೆಸ್ಡ್ ಇದೆಯಾ, ಇದು ಎಷ್ಟೊಂದು ಲೆಜೆಂಡ್ ಥರ ಕೊಟ್ಕೊಳ್ತಾ ಇದೆ. ಫಸ್ಟ್ ಐ ಫೀಲ್ ರೆಡಿ ಬ್ಲೆಸ್ಡ್ ಟು ಬಿ ಸಿಟ್ಟಿಂಗ್ ಅಮಾಂಗ್ಸ್ ಆಲ್ ದೀಸ್ ಲೆಜೆಂಡ್ಸ್ ಟುಡೇ. ದಿಸ್ ಇದು ಇದು ಚೆನ್ನಾಗಿದೆ ಫಿಲ್ಮ್. ಇದು ಫಿಲ್ಮ್ ನನ್ನ ಪ್ರೊಡ್ಯೂಸರ್ ಮೇಡಮ್, ಡೈರೆಕ್ಟರ್ ಎಲ್ಲ ಕೋಆಪ್ರೇಷನ್ ಇದೆಯಾ, ಇದು ಎಲ್ಲ ಜನ ಒಂದು ಥಾಟ್ ಇದೆಯಾ, ಇದು ಚೆನ್ನಾಗಿ ಫಿಲ್ಮ್ ಬೇಕು, ಸ್ಕೇಲ್ ಬೇಕು, ಇದು ಗ್ರ್ಯಾಂಡ್ ಬೇಕು, ಎಲ್ಲ ಜನ, ಎಲ್ಲ ಆ್ಯಕ್ಟರ್, ಗಣೇಶ್ ಸರ್ ಆಫ್ಕೋರ್ಸ್ ವರ್ಡ್ಸ್ ಕಮ್ಮಿ ಇದೆಯಾ, ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಎಲ್ಲ ಟ್ರೈ ಮಾಡ್ತಾಯಿದೆ. ಇದು ಸ್ಪೆಕ್ಟ್ಯಾಕ್ಯುಲರ್ ಥರ ಬರುತ್ತೆ, ಇನ್ನೆಲ್ಲ ವರ್ಕ್ ಮಾಡ್ತಾ ಇದೆ. ಇದು ಧನಂಜಯ್ ಎಷ್ಟೊಂದು ದಿನ ಎಲ್ಲ ಪ್ರಾಬ್ಲಮ್ ಇದೆ, ಸೈಡ್ ಬನ್ನಿ ಬೇಗ ಇದು ವಿ ಆರ್ ಆಲ್ ಟ್ರೈಯಿಂಗ್ ಎವ್ರಿ ಒನ್ ಆಫ್ ಅಸ್ ಟು ಗಿವ್ ಯು ಸಮಥಿಂಗ್ ವೆರಿ ಸ್ಪೆಕ್ಟ್ಯಾಕ್ಯುಲರ್. ಆ್ಯಂಡ್ ಜಸ್ಟ್ ವೈಲ್ ವಿ ಆರ್ ಶೂಟಿಂಗ್ ಇಟ್ ಆಲ್ಸೋ ವಿ ಆರ್ ಆಲ್ ಫೀಲಿಂಗ್ ದಟ್ ಇದು ಪಾಸಿಟಿವಿಟಿ ಥರ ಇದೆ. ಇದು ಜಸ್ಟ್ even rains came, ಎಲ್ಲ Bangalore, it was raining here, it used to rain for some time and then stop so we could continue with shoot. So we feel already blessed and thank you all for coming and blessing us more. Thank you. Piyush Chawla.